ಸೊ ರಾಮ ಕಾಡಿಗೆ ಹೋಗುವ ಸಂದರ್ಭ ಮತ್ತೆ ಅದಾದ ನಂತರ ಕಾಡಿಗೆ ಹೋದ ನಂತರ ಈ ಮೂವರು ರಾಮನ ತಾಯಂದಿರಿದ್ದಾರಲ್ಲ, ಅವರು ಅವರವರ ಸಂಬಂಧಗಳು ಹೇಗೆ ಬದಲಾದುವ ಅಥವಾ ಅದೇ ಸಂಬಂಧಗಳನ್ನು ಉಳಿಸ್ಕೊಂಡು ಹೋದ್ರ? ಅವ್ರ ಮೂವರಲ್ಲಿ ಯಾವ ರೀತಿಯ ಸಂಬಂಧಗಳಿತ್ತು ಅದನ್ನು ಹೇಳ್ತಾ ಹೋಗುವಾಗ ಕೆಲವು ವಿಷಯವನ್ನ ಮುಂದೆ ಹೇಳ್ತಾರೆ, ಹಿಂದೇನೂ ಹೇಳೋದಿಲ್ಲ. ಯಾವಾಗ ಈ ಘಟನೆ ಸ್ಫೋಟ ಆಯ್ತೋ, ಸ್ಫೋಟಗೊಂಡಾಗ ಅವರ ವ್ಯಕ್ತಿತ್ವಗಳು ತೆರೆದುಕೊಳ್ತಾ ಹೋಗ್ತವೆ. ಕೈಕೇಯಿಯ ಬಗ್ಗೆ ಅವನಿಗೆ ಭಯ ಇದೆ. ಯಾಕೆ ಹೇಳಿಲ್ಲ ಅನ್ನೋದಲ್ಲೇ ಕಾರಣ ಸಿಗತ್ತೆ. ಅಂತಃಪುರ ಚೆನ್ನಾಗಿರ್ಲಿಲ್ಲ. ಕೌಸಲ್ಯಗಿಂತ ಕೈಕೇಯಿ ಇಷ್ಟ, ಕೈಕೇಯಿಯ ಮಗನಿಗಿಂತ ಕೌಸಲ್ಯ ಮಗ ಇಷ್ಟ. ಅವರು ಸಂಭ್ರಮದಲ್ಲಿ ಓಡಾಡ್ತಾ ಇರೋದು ಮಂಥರೆ ಕಣ್ಣಿಗೆ ಬಿದ್ದಿದೆ. ಕೌಸಲ್ಯ ಹೆಸರಿಗೆ ಮಾತ್ರ ಪಟ್ಟಮಹಿಷಿಯೇ ಹೊರತು ಅಂತಃಪುರ ಆಳ್ತಾ ಇದ್ದಿದ್ದು ಕೈಕೇಯಿ. ಅಂದ್ರೆ ನಿನ್ನ ಆಸೆ ತಪ್ಪು, ನಿನ್ನ ಆಸೆ ನೆರವೇರದೇ ಇರೋ ತರ ಮಾಡ್ತೀನಿ ನಾನು ಅಂತಲೇ ಅವನು ಹೇಳೋದು. ಕೈಕೇಯಿಯ ಮಾತು ದಶರಥನಿಗೆ ಹೇಗೆ ಆಘಾತ ಕೊಡುತ್ತೋ, ಬಹುಶಃ ಸುಮಿತ್ರೆಗೂ ಮತ್ತೆ ಕೌಸಲ್ಯಗೆ ಮುಖ್ಯವಾಗಿ ಆ ರೀತಿಯ ಆಘಾತವನ್ನ ಕೊಟ್ಟಿರುವ ಸಾಧ್ಯತೆಗಳು ಇದ್ದೇ ಇರ್ತವೆ. ಸೊ ರಾಮ ಕಾಡಿಗೆ ಹೋಗುವ ಸಂದರ್ಭ ಮತ್ತೆ ಅದಾದ ನಂತರ ಕಾಡಿಗೆ ಹೋದ ನಂತರ ಈ ಮೂವರು ರಾಮನ ತಾಯಂದಿರಿದ್ದಾರಲ್ಲ, ಅವರು ಅವರವರ ಸಂಬಂಧಗಳು ಹೇಗೆ ಬದಲಾದುವ ಅಥವಾ ಅದೇ ಸಂಬಂಧಗಳನ್ನು ಉಳಿಸ್ಕೊಂಡು ಹೋದ್ರ? ಯಾವ ರೀತಿ ಅವರ ಮನಸ್ಥಿತಿಯಲ್ಲಿ ಏನಾದ್ರು ಬದಲಾಯ್ತಾ? ನನ್ನ ಮಗನನ್ನೇ ಇವನು ಕಾಡಿಗೆ ಕಳಿಸ್ಬಿಟ್ಲು ಅಂತ ಕೌಸಲ್ಯ ಏನಾದರೂ ಕೈಕೇಯಿ ಬಗ್ಗೆ ಕೋಪ ಮಾಡಿಕೊಂಡು ಅವರೇನಾದ್ರು ಮಾತು ಬಿಟ್ಟಿದ್ದು ಅಥವಾ ಜಗಳ ಆಡಿದ್ದು ಆ ಥರದ್ದು ಏನಾದ್ರು ಉಂಟಾಯ್ತಾ? ಅವ್ರ ಮೂವರಲ್ಲಿ ಯಾವ ರೀತಿಯ ಸಂಬಂಧಗಳಿದ್ವು ಅಂತ ಇದರ ಕುರಿತು ಘಟನೆಗಳಿಲ್ಲ, ಆದರೆ ಉಲ್ಲೇಖಗಳನ್ನು ನೋಡಿದಾಗ ಅದು ಏನಾಗಿತ್ತು ಅಂತ ನಾವು ಊಹಿಸೋದಕ್ಕೆ ಸಾಧ್ಯ ಆಗುತ್ತೆ. ಪೂರ್ವ ಅಂತ ತಗೊಂಡ್ರೆ, ಮೊದಲು ಅಂತ ತಗೊಂಡ್ರೆ, ಕವಿ ಕಾವ್ಯವನ್ನು ಕಟ್ತಾ ಹೋಗುವಾಗ, ಅದನ್ನು ಹೇಳ್ತಾ ಹೋಗುವಾಗ ಕೆಲವು ವಿಷಯವನ್ನು ಮುಂದೆ ಹೇಳ್ತಾರೆ, ಹಿಂದೇನೂ ಹೇಳೋದಿಲ್ಲ. ಈಗ ಅವರು ಮೂವರು, ದಶರಥನಿಗೆ ಮೂವರು ಪತ್ನಿಯರಿದ್ದರು, ದಶರಥನಿಗೆ ಮಕ್ಕಳಿರಲಿಲ್ಲ, ಅವನು ನೊಂದಿದ್ದ, ಅಶ್ವಮೇಧ ಯಾಗ ಮಾಡದ, ಮಕ್ಕಳು ಆದವು ಅಂತ ಹೀಗೆ ಬರುತ್ತಲ್ಲ ಕತೆ. ಆದರೆ ಅಷ್ಟನ್ನು ಹೇಳುವಾಗ ವಾಲ್ಮೀಕಿಗಳು ಅವರ ಬಗ್ಗೆ ಏನೂ ಹೇಳೋದಿಲ್ಲ, ಅವರ ವ್ಯಕ್ತಿತ್ವ ಪರಿಚಯಿಸ್ಕೊಡೋದಿಲ್ಲ. ಕೌಸಲ್ಯ ಕೈಕೇಯಿ ಸುಮಿತ್ರೆ ಇರೋದು, ಅವ್ರೇನು ಮಾಡ್ತಾ ಇದ್ರು, ಹೇಗಿತ್ತು ಅಂತಃಪುರದ ವ್ಯವಹಾರ ಅಂತಲೂ ಹೇಳೋದಿಲ್ಲ. ಆದರೆ ಯಾವಾಗ ಈ ಘಟನೆ ಸ್ಫೋಟ ಆಯಿತೋ, ಸ್ಫೋಟಗೊಂಡಾಗ ಅವರ ವ್ಯಕ್ತಿತ್ವಗಳು ತೆರೆದುಕೊಳ್ತಾ ಹೋಗ್ತವೆ. ತೆರೆದುಕೊಳ್ತಾ ಹೋಗುವಾಗ ಮೊದಲು ಬರೋದು ಎಲ್ಲಿ ಅಂದರೆ, ಮಂಥರೆ ಕೈಕೇಯಿಗೆ ದುರ್ಬೋಧೆ ಮಾಡ್ತಾಳಲ್ಲ, ಮಂಥರೆ ಕಿವಿಗೆ ಮೊದಲು ಬೀಳುತ್ತದು. ಈಗ ರಾಮನಿಗೆ ಪಟ್ಟಾಭಿಷೇಕ ಅಂತ ನಿಶ್ಚಯ ಆಗಿದ್ದು ಕೈಕೇಯಿಗೆ ಇನ್ನೂ ಗೊತ್ತಾಗಿಲ್ಲ. ದಶರಥ ದಿಢೀರಾಗಿ ನಿರ್ಣಯಿಸ್ತಾನೆ, ಅದನ್ನ ದಿಢೀರಾಗಿ ನಿರ್ಣಯಿಸ್ತಾನೆ. ಅವನಿಗೆ ದಿಢೀರಾಗಿ ನಿರ್ಣಯಿಸೋದಕ್ಕೊಂದು ಕಾರಣ, ಕೈಕೇಯಿಯ ಬಗ್ಗೆ ಅವನಿಗೆ ಭಯ ಇದೆ. ಕೈಕೇಯಿಯ ಬಗ್ಗೆ ಅವನಿಗೆ ಭಯ ಇದೆ. ರಾಮನಿಗೆ ಪಟ್ಟಾಭಿಷೇಕ ಆಗುವುದನ್ನ ಕೈಕೇಯಿ ತಡೆದಾಳು ಅಂತ ದಶರಥನಿಗೆ ಇದೆ. ಹಾಗಾಗಿ ಅವನು ಭರತ ಇಲ್ಲಿ ಇಲ್ಲದೆ ಇದ್ದಾಗ ಇದ್ದಕ್ಕಿದ್ದ ಹಾಗೆ ಸಭೆ ಕರೆದು ಬಿಡ್ತಾನೆ. ಪೂರ್ವ ನಿರ್ಧಾರಿತ ಅಲ್ಲ, ಒಂದು ಸಭೆ ಕರಿತಾನೆ, ಪೌರ ಜಾನಪದರದ್ದು, ಪ್ರಮುಖರದ್ದು. ಸಭೆಯಲ್ಲಿ ಘೋಷಿಸಿ ಬಿಡ್ತಾನೆ. ಅಂತಃಪುರಕ್ಕೆ ಮಾತೇ ಆಡಿಲ್ಲ. ಅದನ್ನ ಹೇಗಿದೆ ಅಂದ್ರೆ, ಯಾವ ಹೆಂಡತಿಯರಿಗೂ ಹೇಳಿಲ್ಲ ಈ ಚಟುವಟಿಕೆ. ಸಾಧಾರಣವಾಗಿ ಏನಾಗುತ್ತೆ, ಯುವರಾಜನನ್ನಾಗಿಸ್ತಾನೆ ಅನ್ನೋದು ತಿಂಗಳುಗಟ್ಟಲೆ ಮೊದಲೇ ಶುರುವಾಗಬೇಕಲ್ವಾ ಚರ್ಚೆ. ಈಗ ನಮ್ಮಲ್ಲಿ ಶುರುವಾಗತ್ತಲ್ಲ, ಯಾರು ಮುಖ್ಯಮಂತ್ರಿ, ಇನ್ನೊಂದು ಅವರ ಇವರ ಅಂತೆಲ್ಲ ಮೊದಲಿಂದ ಚರ್ಚೆ ಇರುತ್ತೆ. ಅರಮನೆಯಲ್ಲಿ ಇರಲೇಬೇಕು, ಅದು ಮನೆಯದ್ದು. ಆದ್ರೆ ಅವನು ತುಟಿಕ್ ಪಿಟಿಕ್ ಅಂದಿಲ್ಲ ದಶರಥ ಅಂತಃಪುರದಲ್ಲಿ. ಯಾಕೆಂದ್ರೆ ಯಾಕೆ ಹೇಳಿಲ್ಲ ಅನ್ನೋದಲ್ಲೇ ಕಾರಣ ಸಿಗತ್ತೆ. ಅಂತಃಪುರ ಚೆನ್ನಾಗಿರ್ಲಿಲ್ಲ. ಚೆನ್ನಾಗಿರ್ಲಿಲ್ಲ ಅಂದ್ರೆ ಅರ್ಥ ಏನು, ಇವರ ನಡುವಿನ ಸಂಬಂಧ ಚೆನ್ನಾಗಿರ್ಲಿಲ್ಲ. ಕೌಸಲ್ಯ ಸುಮಿತ್ರೆ ಕೈಕೇಯಿಯರ ನಡುವಿನ ಹೊಂದಾಣಿಕೆ ಚೆನ್ನಾಗಿರಲಿಲ್ಲ. ಅದರಲ್ಲಿ ಪ್ರಧಾನವಾಗಿ ಅವನಿಗೆ ಭಯ ಇದ್ದಿದ್ದೇನು ಅಂದರೆ, ಕೈಕೇಯಿ ತಡೆದಾಳು ಅಂತ ಭಯ ದಶರಥನಿಗೆ. ಆದರೆ ಕೌಸಲ್ಯ ಮಗನನ್ನು ರಾಜನನ್ನಾಗಿಸಬೇಕು ಅಂತ ಅವನ ಆಸೆ. ಅವನಿಗೆ ಕೌಸಲ್ಯಗಿಂತ ಕೈಕೇಯಿ ಇಷ್ಟ, ಕೈಕೇಯಿಯ ಮಗನಿಗಿಂತ ಕೌಸಲ್ಯ ಮಗ ಇಷ್ಟ. ಅವನಿಗೆ ಸಂದಿಗ್ಧ ಪರಿಸ್ಥಿತಿ. ಹೆಂಡತಿಯಾಗಿ ಕೈಕೇಯಿ ಬೇಕು, ಮಕ್ಕಳಲ್ಲಿ ಮಗನಾಗಿ ರಾಮ ಬೇಕು ಅವನಿಗೆ. ಹಾಗಾಗಿ ರಾಮನಿಗೆ ಪಟ್ಟಾಭಿಷೇಕ ಆಗಬೇಕು. ತಡೆ ಒಡ್ಡಬಹುದು ಅಂತ ಭಯ ಇದ್ದಿದ್ದರಿಂದ ಒಳಗೆ ಹೇಳದೆ, ಭರತನೂ ಇಲ್ಲದೆ ಇದ್ದಾಗ ಅಲ್ಲಿ ಮಾಡ್ತಾನೆ. ಆ ಸುದ್ದಿ ಅರಮನೆಯ ಒಳಗೆ ಬರುತ್ತೆ. ಅಲ್ಲಿಂದ ಅವನು ಬರೋದಕ್ಕಿಂತ ಮೊದಲು, ಅವನು ಸಭೆ ಮುಗಿಸಿ ಬರೋದಕ್ಕಿಂತ ಮೊದಲು ಸುದ್ದಿ ಬಂದು ಬಿಡತ್ತೆ. ಸಹಜ ಅಲ್ವಾ, ಸುದ್ದಿ ಹರಡತ್ತಲ್ಲ. ಸುದ್ದಿ ಹರಡಿದ್ದು ಕೈಕೇಯಿಗೆ ಇನ್ನೂ ಸುದ್ದಿ ಗೊತ್ತಾಗಿಲ್ಲ. ಕೈಕೇಯಿಯ ಪಾಳೆಯದಲ್ಲಿದ್ದವರಿಗೂ ಸುದ್ದಿ ಗೊತ್ತಾಗಿಲ್ಲ. ಸುದ್ದಿ ಮೊದಲು ಕೌಸಲ್ಯ ಕಡೆಯವರಿಗೆ ಗೊತ್ತಾಗಿದೆ. ಅದು ಸಹಜ. ಏನಾಗತ್ತೆ, ಸಭೆ ಮುಕ್ತವಾಗಿ ನಡೆದಿದೆ, ಗುಪ್ತ ಸಭೆ ಅಲ್ಲ. ಎಲ್ಲರನ್ನೂ ಕರೆದಾಗ ಕೌಸಲ್ಯ ಪರವಾದವ್ರು ಯಾರು ಮೊದಲು ಬಂದು ಸುದ್ದಿ ಹೇಳಿರ್ತಾರೆ.
ನಿನ್ನ ಮಗನ್ನ ಯುವರಾಜನನ್ನಾಗಿಸ್ತಾ ಇದ್ದಾನೆ ಅಂತ. ಕೌಸಲ್ಯ ಅಂತಃಪುರ ಏನಿದೆ ಅಲ್ಲಿ ಸುದ್ದಿ ಹರಡಿದೆ. ಕೌಸಲ್ಯೆಯ ದಾಸಿಯರು ಬಹಳ ಸಂಭ್ರಮದಿಂದ ಓಡಾಡ್ತಾ ಇದ್ದಾರೆ. ಅವರು ಸಂಭ್ರಮದಲ್ಲಿ ಓಡಾಡ್ತಾ ಇರೋದು ಮಂಥರೆ ಕಣ್ಣಿಗೆ ಬಿದ್ದಿದೆ. ಇವಳ ಕೇಳಿದಾಳೆ, ಏನು ನಿಮ್ಗೆಲ್ಲ ಇಷ್ಟು ಸಂಭ್ರಮ ಅಲ್ವಾ, ಸಂಭ್ರಮ ಪಡ್ತಾ ಇದ್ದೀರಲ್ಲ ಅಂತ. ಅವಳು ಸಹಜವಾಗಿ ದಾಸಿ ಹೇಳಿದಾಳೆ, ಇಲ್ಲ ರಾಮನಿಗೆ ನಾಳೆ ಪಟ್ಟಾಭಿಷೇಕ ಅಂತ. ಪಟ್ಟಾಭಿಷೇಕನೂ ನೋಡಿ ಇನ್ನೊಂದು ತಿಂಗಳು ಬಿಟ್ಟಲ್ಲ, ಸಿದ್ಧತೆ ಮಾಡಲ್ಲ. ಪಟ್ಟಾಭಿಷೇಕವನ್ನು ಅದ್ಭುತವಾಗಿ ಮಾಡಬೇಕು ಅಂದ್ರೆ 3 ತಿಂಗಳು ಟೈಮ್ ತಗೊಂಡು, ಹಾಗೇನೂ ಇಲ್ಲ. ಇವತ್ತು ಸಂಜೆ ನಿರ್ಣಯ, ನಾಳೆ ಬೆಳಗ್ಗೆ ಪಟ್ಟಾಭಿಷೇಕ ಅಂತ. ಅಂದ್ರೆ ದಶರಥನಿಗೆ ಪಕ್ಕ ಅಂತಃಪುರ ಸ್ಫೋಟಿಸತ್ತೆ ಅಂತ ಗೊತ್ತಿದೆ. ಅದನ್ನ ಯಾಕೆ ಮತ್ ಒತ್ತು ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಕೇಳಿದ ಪ್ರಶ್ನೆ ಅವರ ಸಂಬಂಧ ಹೇಗಿತ್ತು, ಚೆನ್ನಾಗಿರ್ಲಿಲ್ಲ ಅನ್ನೋದೇ ಅದು. ಆಗ ಮಂಥರೆಗೆ ಗೊತ್ತಾಗಿ ಮಂಥರೆ ಹೋಗಿ ಕೈಕೇಯಿಯನ್ನು ಚುಚ್ಚಿ ಏಳಿಸುವಾಗ ಮೊದಲು ರಾಮ ಪಟ್ಟಾಭಿಷಿಕ್ತನಾಗ್ತಾನೆ ಅನ್ನೋದು ಕೈಕೇಯಿಗೆ ಸಂತೋಷ ಕೊಡ್ತು. ಅವಳು ಮೈಮೇಲಿದ್ದ ಬಂಗಾರ ತೆಗೆದು ಅವಳಿಗೆ ಎಂತ ಒಳ್ಳೆ ಸುದ್ದಿ ತಂದೆ ಅಂತ ಬಹುಮಾನ ಕೊಟ್ಟುಬಿಡ್ಲು ಮಂಥರೆಗೆ. ಇವಳು ಅವಳ ಮನಸ್ಸನ್ನು ತಿರುಗಿಸೋದಕ್ಕೆ ಬಳಸಿದ ಟ್ರಂಪ್ ಕಾರ್ಡ್ ಯಾವುದು ಅಂದರೆ, ನೋಡು ಇಲ್ಲಿಯವರೆಗೆ ಅಂತಃಪುರವನ್ನು ನೀನು ಆಳಿದ್ದಿ, ಪಟ್ಟಮಹಿಷಿ ಕೌಸಲ್ಯ ಇರಬಹುದು, ನೀನು ಆಳಿದ್ದಿ. ಯಾಕೆ ಅಂದರೆ ನೀನು ರಾಜನಿಗೆ ಇಷ್ಟ ಆಗಿದ್ದಕ್ಕೆ, ಪ್ರಿಯ ಪತ್ನಿ ಆಗಿದ್ದಕ್ಕೆ. ಇನ್ನು ಮುಂದೆ ನಿನ್ನ ಸ್ಥಾನ ಏನು ಇಲ್ಲಿ? ಇಲ್ಲಿಯವರೆಗೆ ಪಟ್ಟಮಹಿಷಿ ಅಂತ ಅವಳಾದರೂ ಇಷ್ಟ ಮಹಿಷಿ ನೀನು ಅಂತ, ಇಷ್ಟ ನೀನು ಅಂತ. ಎಷ್ಟೋ ಸಲ ಇರುತ್ತಲ್ಲ, ಅಧಿಕಾರ ಯಾರದೋ ಹೆಸರಲ್ಲಿರುತ್ತೆ, ಆದರೆ ಮೇಲ್ನವರಿಗೆ ಅದರ ನೆಕ್ಸ್ಟ್ನವ್ರು ಇಷ್ಟ ಆಗಿಬಿಟ್ರೆ ಅವರದ್ದೇ ನಡೀತಾ ಇರುತ್ತೆ. ಹಾಗೆ ನಡೆಸಿದಿ. ಇನ್ನು ಮುಂದೆ ರಾಜ ರಾಮನಾಗ್ತಾನೆ. ಈಗ ಯುವರಾಜನಾದ್ರೆ ನಾಳೆ ಬೆಳಗ್ಗೆ ಅವನು ರಾಜ ಆಗ್ತಾನೆ. ಅಂದರೆ ಇನ್ನಷ್ಟು ಸ್ವಲ್ಪ ದಿವಸಕ್ಕೆ ಅವನು ರಾಜನಾದ ದಿವಸ ದಶರಥ ಏನೂ ಅಲ್ಲ. ಆಗ ನಿನ್ನ ಸ್ಥಾನ ಏನು? ನೀನು ಮಹಾರಾಣಿ ಅಲ್ಲ, ರಾಮನ ಹೆಂಡತಿ ಮಹಾರಾಣಿ. ಕೌಸಲ್ಯಕ್ಕೆ ಸಮಸ್ಯೆ ಇಲ್ಲ. ಯಾಕೆ? ಅವಳು ರಾಜಮಾತೆ. ಕೌಸಲ್ಯ ಸ್ಥಾನ ಅಬಾಧಿತವಾಗಿ ಮುಂದುವರಿಯಿತು. ನಿನ್ನ ಸ್ಥಾನ ಇಲ್ಲಿಯವರೆಗೆ ಮೆರೆದ ನೀನು ಏನು ಮಾಡ್ತಿ ಮುಂದೆ? ಕೌಸಲ್ಯ ದಾಸಿ ಆಗ್ತೀಯಾ ಅಂತ ಕೇಳ್ತಾಳೆ. ಅಂದ್ರೆ ನಿನ್ನ ಅಲ್ಲಿ ಬಂದ್ಬಿಟ್ಟೆ ನೀನೀಗ ಅಂತ. ಇದರ ಅರ್ಥ ಮಂಥರೆ ಸ್ಪಷ್ಟವಾಗಿ ಹೇಳೋದು, ಇಲ್ಲಿವರೆಗೆ ನಿನ್ನ ಕೈಲಿತ್ತು ಇದು ಅಂತ. ಇದು ಒಂದು ಘಟ್ಟ. ಎರಡನೆಯ ಘಟ್ಟ ಏನು ಅಂತ ಅಂದರೆ, ರಾಮ ವನವಾಸಕ್ಕೆ ಹೋಗ್ತಾನೆ ಅಂತ ರಾಮನೇ ಬಂದು ಕೌಸಲ್ಯಗೆ ಹೇಳ್ತಾನೆ. ಕೌಸಲ್ಯ ಪಟ್ಟಾಭಿಷೇಕ ಅನ್ನೋ ಸಂಭ್ರಮದಲ್ಲಿ ವೈದಿಕರನ್ನೆಲ್ಲ ಕರೆಸಿ ಹೋಮ ಹವನ ಮಾಡಿಸ್ತಾ ಕೂತಿರ್ತಾಳಲ್ಲಿ. ರಾಮ ಬಂದು ತಾನು ಕಾಡಿಗೆ ಹೋಗಬೇಕಾಗಿದೆ ಅಂತ ಅಂದಾಗ ಅವಳು ನೋಯ್ತಾಳೆ, ಒಂದಿಷ್ಟು ಅಳ್ತಾಳೆ, ಹೇಳ್ಕೊಳ್ತಾಳೆ. ಹೇಳಿಕೊಳ್ಳುವಾಗ ಆಡುವ ಮಾತಿದೆಯಲ್ಲ, ಅಲ್ಲಿ ಕೈಕೇಯಿಯ ಕುರಿತು ಹೇಳ್ತಾಳೆ, ಇಷ್ಟು ದಿನ ನಾನು ಮೂಲೆಗುಂಪಾಗಿದ್ದೆ, ಮತ್ತೆ ಅದೇ ಆಗತ್ತೆ ಅನ್ನೋ ಮಾತನ್ನು ಹೇಳ್ತಾಳೆ. ನೀನು ಹೊರಟ ಹೋದ ಮೇಲೆ ನನ್ನನ್ನು ಕೇಳುವವರು ಯಾರು ಅಂತಲೇ ಮಾತಾಡ್ತಾಳೆ ಅವಳು. ಅಂದರೆ ಇಲ್ಲಿಯವರೆಗೂ ತನ್ನ ಸ್ಥಿತಿ ಹಾಗೇ ಇತ್ತು ಅಂತಲೇ ಹೇಳ್ತಾಳೆ ಕೌಸಲ್ಯ. ಮುಂದೆ ರಾಮ ಕಾಡಿಗೆ ಹೋದ ಮೇಲೆ ದಶರಥನ ಜೊತೆಗೆ ಕೌಸಲ್ಯ ಮಾತನಾಡುವಾಗ ನೇರವಾಗಿ ಆಕ್ಷೇಪಿಸ್ತಾಳೆ. ನನ್ನನ್ನು ಎಷ್ಟು ಮೂಲೆಗುಂಪಾಗಿ ನೀನು ಮಾಡಿದ್ದಿ, ನನಗೆ ಯಾವ ಬೆಲೆಯನ್ನು ನೀನು ಇಲ್ಲಿಗೆ ಕೊಟ್ಟಿಲ್ಲ, ಇಷ್ಟು ಕಾಲವೂ ನಾನು ಯಾರೂ ಅಲ್ಲದಂತೆ ಬದುಕಿದ್ದೇನೆ ಇಲ್ಲಿ ಅಂತ ದಶರಥನನ್ನು ಆಕ್ಷೇಪಿಸ್ತಾಳೆ ಅವಳು. ದಶರಥನನ್ನು ಆಕ್ಷೇಪಿಸ್ತಾಳೆ. ಅದರ ಅರ್ಥ ಅದು ದಶರಥ ಮಾಡಿದ್ದಲ್ಲ. ದಶರಥ ಏನು ಇವಳನ್ನು ಕೆಳಗೆ ಅವಳನ್ನ ಮೇಲೆ ಅಂತ ಮಾಡಿಲ್ಲ. ದಶರಥ ಕೈಕೇಯಿಯನ್ನು ಪ್ರೀತಿಸಿದಾನೆ, ಅವಳು ಕೈಕೇಯಿ ಜೊತೆಗೆ ಜಾಸ್ತಿ ಕಳೀತಾ ಇದ್ದಾನೆ. ಅದರ ಪರಿಣಾಮವಾಗಿ ಇಲ್ಲಿ ಈ ಥರದ್ದೊಂದು ನಡೆದಿದೆ. ಅಂದರೆ ಕೌಸಲ್ಯ ಹೆಸರಿಗೆ ಮಾತ್ರ ಪಟ್ಟಮಹಿಷಿಯೇ ಹೊರತು ಅಂತಃಪುರ ಆಳ್ತಾ ಇದ್ದಿದ್ದು ಕೈಕೇಯಿ. ಇದು ಸ್ಪಷ್ಟ ಆಗುತ್ತೆ. ಹಾಗಾಗಿ ಮೊದಲ ಸಂಬಂಧವೇ ಚೆನ್ನಾಗಿರಲಿಲ್ಲ. ರಾಮನನ್ನು ಕಾಡಿಗೆ ಕಳುಹಿಸಿದ ಮೇಲೆ ಅಂತ ಬಂದಾಗ ಸಹಜವಾಗಿ ಕೈಕೇಯಿಯ ಕೈಗೆ ಎಲ್ಲವೂ ಹೋಗುತ್ತೆ ಅಂತ ಎಲ್ಲರೂ ನಿರೀಕ್ಷೆ ಮಾಡಿದ್ರು. ಆದರೆ ಭರತ ಅದಕ್ಕೆ ತಣ್ಣೀರು ಎರಚಿಬಿಟ್ಟ. ಭರತ ಏನು ಮಾಡ್ದ? ಭರತ ಸ್ಪಷ್ಟವಾಗಿ ಹೇಳ್ತಾನೆ, ನೀನು ಏನು ಮಾಡೋದಕ್ಕೆ ಹೊರಟಿದೆಯೋ ಅದು ಆಗದೇ ಇರೋ ಹಾಗೆ ಮಾಡ್ತೀನಿ ಅಂತಲೇ ಹೇಳ್ತಾನೆ ಅವನು. ಅಂದರೆ ನಿನ್ನ ಆಸೆ ತಪ್ಪು, ನಿನ್ನ ಆಸೆ ನೆರವೇರದೇ ಇರೋ ಥರ ಮಾಡ್ತೀನಿ ನಾನು ಅಂತಲೇ ಅವನು ಹೇಳೋದು. ಅದರ ಅರ್ಥ ಏನು ಅಂತ ಕೇಳಿದರೆ, ನೀನು ರಾಜಮಾತೆ ಆಗೋದಕ್ಕೆ ನಾನು ಬಿಡಲ್ಲ ಅಂತಲೇ ಇಲ್ಲಿ ಬಂತು. ಅಂದರೆ ನೀನು ಅಂತಃಪುರ ಆಳೋದಕ್ಕಾಗಲ್ಲ ಅಂತ ಭರತನೇ ಹೇಳಿದಾಗಾಯಿತು. ಮತ್ತೆ ಇಡೀ ಅಯೋಧ್ಯೆ, ಇಡೀ ಅಂತಃಪುರ ಅವಳನ್ನು ತುಚ್ಛೀಕರಿಸಿಬಿಡ್ತು. ಇಂಥದ್ದೊಂದು ಮಾಡಿಬಿಟ್ಲು ಅಂತ. ಯಾಕೆ? ರಾಮ ಕಾಡಿಗೆ ಹೋಗ್ತಾನೆ ಅನ್ನೋದು ಯಾರಿಗೂ ಸಹನೆ ಆಗಲಿಲ್ಲ. ಭರತ ಪಟ್ಟ ಏರ್ತಾನೆ ಅನ್ನೋ ವಿಷಯ ಚರ್ಚೆಗೆ ಬರಲಿಲ್ಲ. ಅಲ್ಲಿ ಕಾಡಿಗೆ ಕಳಿಸಿದ್ದು ಅನ್ನೋದು ಯಾರಿಗೂ ಇಷ್ಟ ಆಗಲಿಲ್ಲ. ಜೊತೆಗೆ ಅದೇ ನೋವಲ್ಲಿ ದಶರಥ 7ನೇ ದಿವಸ ಸತ್ತೋಗ್ಬಿಟ್ನಲ್ಲ, ಗಂಡನನ್ನ ಕೊಂದವಳು ಅಂತ ಅವಳಿಗೆ ಬಂದುಬಿಡ್ತು.
ಮಗನನ್ನ ಕಾಡಿಗೆ ಕಳಿಸಿದವಳು, ಸವತಿ ಮಗನನ್ನ, ಗಂಡನನ್ನ ಕೊಂದವಳು ಅಂತ ಆಗೋಯ್ತು. ಈಗ ಕೈಕೇಯಿ ಇಡೀ ಅಯೋಧ್ಯೆ ಒಳಗೆ ಹೊರಗೆ ಎಲ್ಲರಿಗೂ ಅಪರಾಧಿನಿ ಆಗ್ಬಿಟ್ಲು. ಸಹಜವಾಗಿ ಕೌಸಲ್ಯ ಮೇಲೆ ಅನುಕಂಪ ಅನ್ನೋದೇ ಎಲ್ಲರಿಗೂ ಬರೋದು. ಮಗನನ್ನು ದೂರ ಕಳಿಸ್ಕೊಂಡು ನೋಯ್ತಾ ಇದ್ದಾಳೆ ಅಂತ ಬಂದುಬಿಡ್ತು. ಹೆತ್ತ ಮಗನೂ ನಿರಾಕರಿಸಿದ ಮೇಲೆ ಕೈಕೇಯಿಯ ಸ್ಥಾನ ಸಂಪೂರ್ಣ ಕೆಳಗಿಳಿದು ಹೋಯಿತು ಅಂತ. ಹಾಗಾಗಿ ಅಂತಃಪುರ ಅಲ್ಲಿಯವರೆಗೆ ಕೈಕೇಯಿಯ ಕೈಯಲ್ಲಿದ್ದಿದ್ದು ಸಹಜವಾಗಿ ಕೌಸಲ್ಯ ಕೈಗೆ ಹೋಯ್ತು. ಅವಳು ಆಳಿದ್ಲು ಆಳಲಿಲ್ಲ ಅಂತಲ್ಲ, ಅವಳ ಸ್ವಭಾವ ಅಂಥದ್ದಾಗಿರಲಿಲ್ಲ ಕೌಸಲ್ಯದ್ದು. ಆದರೆ ಗೌರವ ಅವಳಿಗೆ ಹೆಚ್ಚಾಗೋಯ್ತು. ಜನ ಕೈಕೇಯಿಯನ್ನು ಅಸಡ್ಡೆನೇ ಮಾಡಿದ್ರು, ನಿರ್ಲಕ್ಷ್ಯವನ್ನೇ ಮಾಡಿದ್ರು, ಅವಳಿಗೆ ಯಾವ ಬೆಲೆನೂ ಇರಲಿಲ್ಲ. ಆದರೆ ಇವರು ಅವಳ ಜೊತೆಗೆ ಹೇಗೆ ವರ್ತಿಸಿದ್ರು ಅಂತ ನಿಮ್ಮ ಪ್ರಶ್ನೆ ಇದೆಯಲ್ಲ, ಅಲ್ಲಿ ಏನೂ ಕಾಣಿಸೋದಿಲ್ಲ ಅದಕ್ಕೆ. ಈಗ ಕೌಸಲ್ಯ ಮುಂದೆ ಕೈಕೇಯಿಯ ಜೊತೆಗೆ ಹೇಗೆ ವರ್ತಿಸಿದ್ಲು ಅನ್ನೋ ಇದು ಕಾಣಿಸೋದಿಲ್ಲ. ಆದರೆ ಕೈಕೇಯಿಯ ಬಗ್ಗೆ ಕೌಸಲ್ಯಗೆ ವ್ಯಾಪಕವಾದ ಅಸಮಾಧಾನ ಮೊದಲೇ ಇತ್ತು. ಅದಕ್ಕೆ ರಾಮನ ಕಾಡಿ ಕಳಿಸಿದ್ದು ಅನ್ನೋ ಕಾರಣಕ್ಕಿಂತ ಮೊದಲೇ, ಕಾಡಿ ಕಳಿಸಿದ್ದೊಂದು ಕಾರಣ, ಗಂಡನನ್ನು ಕೊಂದು ತಿಂದಳು ಅಂತಲೂ ಬಂದಿರೋದ್ರಿಂದ ಕೌಸಲ್ಯ ಬಗ್ಗೆ ಬಹಳ ಗೌರವವಾದ ಇದೇನು ಭಾವ ಏನು ಬರೋಕ್ಕೆ ಸಾಧ್ಯ ಇಲ್ಲ ಕೈಕೇಯಿಯ ಬಗ್ಗೆ ಕೌಸಲ್ಯಗೆ. ಆದರೆ ಕೌಸಲ್ಯ ಮತ್ತು ಸುಮಿತ್ರೆಯರ ಸ್ವಭಾವದಲ್ಲಿ ಯಾರನ್ನೂ ಅಲಕ್ಷಿಸುವ ಆ ತರಹದ ಸ್ವಭಾವ ಇಲ್ಲ ಅವರಿಗೆ. ಅದು ಸುಮಿತ್ರೆಗೂ ಇಲ್ಲ, ಕೌಸಲ್ಯಗೂ ಇಲ್ಲ. ಹಾಗಾಗಿ ಅವರೇನು ಕೈಕೇಯಿಗೆ ಮಾಡಿರೋದಿಲ್ಲ ಅಲ್ಲಿ, ಅವಳನ್ನು ಅವಳಷ್ಟಕ್ಕೆ ಬಿಟ್ಟಿರ್ತಾರೆ ಅಂತ ಅಷ್ಟೇನೆ. ಅದರ ಜೊತೆಗೆ ಇನ್ನೊಂದೇನಾಯಿತು ಬದಲಾವಣೆ ಅಂತ ಅಂದರೆ, ಭರತ ಇಷ್ಟೆಲ್ಲ ಮಾಡಿದ ಮೇಲೆ ಯಾವಾಗಾಯಿತು ಏನಾಯಿತು ಅಂತ ಸನ್ನಿವೇಶ ಏನೂ ಹೇಳೋದಿಲ್ಲ. ಈಗ ಭರತ ನಿರಾಕರಿಸ್ತಾನೆ, ಅವನು ಚಿತ್ರಕೂಟಕ್ಕೆ ಹೋಗ್ತಾನೆ, ರಾಮನನ್ನು ಕರ್ಕೊಂಬರ್ತೀನಿ ಅಂತ. ಅವನ ಜೊತೆಗೆ ಇಡೀ ಸೈನ್ಯ ಹೊರಡುತ್ತೆ, ವಸಿಷ್ಠರು ಹೊರಡ್ತಾರೆ, ಮಂತ್ರಿಗಳು ಹೊರಡ್ತಾರೆ, ತಾಯಂದಿರು ಹೊರಡ್ತಾರೆ, ಎಲ್ಲರೂ ಹೋಗ್ಬಿಡ್ತಾರೆ ಅಂತ. ಆಗ ಹೋದಾಗ ರಾಮ ನಿರಾಕರಿಸ್ತಾನೆ, ಭರತನಿಗೆ ಒಪ್ಪೋದಿಲ್ಲ ಅವನು ವಾಪಸ್ ಬರೋದಕ್ಕೆ. ಕೈಕೇಯಿನೂ ಹೋಗಿರ್ತಾಳೆ. ಆಗ ಭರತ ಒಂದು ಮಾತು ಹೇಳ್ತಾನೆ, ನೀನು ಕಾಡಿಗೆ ಹೋಗಬೇಕು, ನಾನು ಪಟ್ಟವೇರಬೇಕು ಅಂತ ಯಾರು ಕೇಳ್ಕೊಂಡಿದ್ಲೋ ಅವಳೇ ಈಗ ಆ ನಿಲುವಲ್ಲಿಲ್ಲ, ಕೇಳು ಅವಳನ್ನ ಅಂತ. ಆಗ ಸ್ವತಃ ಕೈಕೇಯಿ ಹೇಳ್ತಾಳೆ, ನೀನು ಹಿಂದಿರುಗಿ ಬಂದು ಸಿಂಹಾಸನ ಏರು ಅಂತ ರಾಮನಿಗೆ. ಅಂದರೆ ದಶರಥನ ಸಾವಿನ ನಂತರನ ಇದು? ದಶರಥನ ಸಾವಿನ ನಂತರ. ದಶರಥ ಸತ್ತು ಇವನು ಬರ್ತಾನಲ್ಲ ಅಲ್ಲಿಂದ ಬಂದು ಅಂತ್ಯಕ್ರಿಯೆ ಮಾಡಿ, ಅಂದರೆ ದಶರಥ ಸತ್ತು ಒಂದು 15-20 ದಿನಗಳಾಗಿದೆ ಅಂತ ಅನ್ಕೊಳ್ಳೋಣ. ಅಷ್ಟಾಗುತ್ತಾ ಇರುವ ಹಾಗೆ ಕೈಕೇಯಿ ಬದಲಾಗಿದ್ದಾಳೆ. ಅಂದರೆ ಅವಳಿಗೆ ಸಾಕಾಗಿದೆ, ತನ್ನ ನಿರ್ಣಯ ಸಾಕಾಗಿದೆ ಅವಳಿಗೆ, ವಾಪಸ್ ಬಾ ಅಂತ ಅವಳು ಕೇಳ್ತಾ ಇದ್ದಾಳೆ. ಆದರೆ ರಾಮ ಒಪ್ಪಲ್ಲ ಆ ಹಂತದಲ್ಲಿ, ಅವನು ಒಪ್ಪೋದೇ ಇಲ್ಲ. ಯಾಕೆಂದ್ರೆ ಅದು ವರ ಕೇಳಿ ಆಗಿದೆ, ಈಗ ಹಿಂತಗೊಳ್ಳೋ ಪರಿಸ್ಥಿತಿ ಇಲ್ಲ, ಹಾಗಾಗಿ ನಾನು ಮುಂದುವರಿತೀನಿ ಅಂತ. ಅಂದರೆ ಏನಾಯಿತು, ಒಂದು 15-20 ದಿವಸ ಕಳೆಯೋದರ ಒಳಗೇನೆ ಕೈಕೇಯಿ ನಿಲುವು ಬದಲಿಸಿದಳು ಅಂತಲೂ ಆಗೋಯ್ತು. ಹಾಗಾಗಿ ಕೈಕೇಯಿ ಅದನ್ನು ಕಂಟಿನ್ಯೂ ಮಾಡಿಲ್ಲ, ಅದನ್ನು ಎಂಬಲ್ಲಿಗೆ ಒಳಗಡೆ ಶಾಂತ ಆಗೋಯ್ತದು. ಆದ್ದರಿಂದ ಮುಂದೆ ಅವರಲ್ಲಿ ಅಂತಹ ಒಂದು ಇದು ಬರೋದಕ್ಕೇನೂ ಸಾಧ್ಯ ಇಲ್ಲ. ಆದರೆ ಅವತ್ತು ನೀನು ಹಿಂಗೆ ಮಾಡಿದ್ದೆ ಅನ್ನೋ ತರಹದಲ್ಲಿ ಮುಂದುವರಿಸ್ಕೊಂಡು ಹೋಗಿದ್ರೆ ಮುಂದುವರಿತಾ ಇತ್ತು. ಕೌಸಲ್ಯ ಸುಮಿತ್ರೆಯರು ಮುಂದುವರಿಸಿಲ್ಲ. ಯಾಕೆಂದರೆ ಇವರು ವನವಾಸದಿಂದ ಹಿಂದಿರುಗಿ ಬಂದಾಗ ಎಲ್ಲ ಕಾಲದಲ್ಲೂ ಅವರು 3 ಜನ ಒಟ್ಟಿಗೆ ಇದ್ದಿದ್ದೇ ಕಾಣಿಸುತ್ತೆ. ಕೊನೆಯವರೆಗೂ ಅವರು 3 ಜನ ಒಟ್ಟಿಗೆ ಇದ್ದಿದ್ದು ಅದೇ ಕಾಣಿಸ್ತಾ ಇರೋದ್ರಿಂದಾಗಿ ಪ್ರಾಯಶಃ ಕೈಕೇಯಿ ಪಾಠ ಕಲ್ತಲು. ಅವಳು ನಡೀತಾನೂ ಇರಲಿಲ್ಲ. ಕೌಸಲ್ಯ ಅಂತ ಸ್ವಭಾವ ಅಲ್ಲ. ಆದ್ದರಿಂದ ಮುಂದೆ ಅವರಲ್ಲಿ ಅಂತಹ ದ್ವೇಷ, ವೈಷಮ್ಯ, ಮೇಲಾಟ ಕೀಳಾಟಗಳು ನಡೆದಿಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಆಗುತ್ತೆ. ಮಂಥರೆಯ ಮನಸ್ಸಿನಲ್ಲಿ ಯಾವ ಕಾರಣಕ್ಕೆ ಈ ರೀತಿಯ ಒಂದು ದುರ್ಬುದ್ಧಿ ಅಂತೀವೋ ಅಥವಾ ಸ್ವಾರ್ಥ ಅಂತೀವೋ ಏನೋ ಗೊತ್ತಿಲ್ಲ, ಅದು ಯಾಕೆ ಬಂತು? ಆ ನಂತರದಲ್ಲಿ ಮಂಥರ ಏನಾದರೂ ಪಶ್ಚಾತ್ತಾಪ ಪಟ್ಲ? ಮಂಥರೆಯ ಮನಸ್ಸಿನಲ್ಲಿದ್ದಂಥ ಆ ಕೆಟ್ಟ ಚಿಂತನೆಗಳು ಆಮೇಲೆ ಏನಾದರೂ ಬದಲಾದ್ವಾ? ಅವಳು ಯಾರು ಅಂತ ಕೂಡ ಗೊತ್ತಿಲ್ಲ, ವಿಚಿತ್ರ ಹಠದವಳು, ಯಾರೋ ಒಬ್ಬಳ ಅನಾಥ ಇವಳು. ಅವಳನ್ನ ಅರಮನೆ ಸಾಕಿತ್ತು. ಕೈಕೇಯಿಯ ತಾಯಿಯನ್ನ ಅವಳ ತಂದೆ ಬಿಟ್ಟಿದ್ದ ಅಂತ ಒಂದು ಕಥೆ ಬರುತ್ತೆ. ರಾಮನ ಕುರಿತು ಅವಳಿಗೆ ಯಾವ ಒಲವೂ ಇಲ್ಲ, ವಿರೋಧವೂ ಇಲ್ಲ. ದಶರಥ ಮೊದಲೇ ಹೋಗ್ತಾನೆ ಅಂತಲೂ ಅನ್ಸಿರ್ಬೋದು ಮಂಥರೆಗೆ. ಅಲ್ಲಿ ಅವಳು ತಪ್ಪಿತಸ್ಥಳಾಗಿಬಿಟ್ಲು. ಅದಕ್ಕಿಂತ ಬಹಳ ಮುಖ್ಯವಾಗಿ ಅವಳ ರಕ್ಷಣೆಯನ್ನ ರಾಮ ಮಾಡಿರ್ತಾನೆ.